ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ನಟರು ತಮ್ಮ ಸ್ವ್ಯಾಗ್ ಮೂಲಕ, ತಮ್ಮ ಸ್ಟೈಲ್ ಮೂಲಕ, ತಮ್ಮ ಡೈಲಾಗ್ ಡಿಲಿವರಿಗಳ ಮೂಲಕ, ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ಗಳ ಮೂಲಕ ಎಲ್ಲ ಅಭಿಮಾನಿಗಳ ಮನಸ್ಸನ್ನು ಗೆದ್ದಿದ್ದು ಎಷ್ಟು ಸತ್ಯವೋ, ಅದರಲ್ಲಿ ಕೆಲವು ನಟರಿದ್ದಾರೆ ಅವರು ತುಂಬ ಸರಳವಾಗಿ ಆ್ಯಕ್ಟ್ ಮಾಡ್ತಾರೆ. ಸರಳ ನಟರು ಅನ್ನುವಂತಹ ಲಿಸ್ಟಲ್ಲಿ ನಮಗೆ ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ನಟರು ಅನಂತ್ ನಾಗ್ ಸರ್ ಬರ್ತಾರೆ. ಅದರ ನಂತರ ರಮೇಶ್ ಅರವಿಂದ್ ಅವ್ರನ್ನ ಆ ಜಾಗಕ್ಕೆ ಸೇರಿಸ್ತಾರೆ. ಅದರ ನಂತರ ಕೃಷ್ಣ ಅಜಯ್ ರಾವ್ ಅವ್ರನ್ನ ಸೇರಿಸ್ತಾರೆ. ಅದರ ನಂತರ ಇತ್ತೀಚೆಗೆ ರಾಜ್ ಬಿ ಶೆಟ್ಟಿ ಅವ್ರನ್ನ ಸೇರಿಸ್ತಿದ್ದಾರೆ. ಇಲ್ಲಿ ಕೃಷ್ಣ ಅಜಯ್ ರಾವ್ ಅವರು ಯಾಕೆ ವಿಶೇಷವಾಗಿ ನಿಲ್ತಾರೆ ಅಂತಂದರೆ, ಅವರ ಮೊಟ್ಟ ಮೊದಲ ನಾಯಕ ನಟನಾಗಿ ಆ್ಯಕ್ಟ್ ಮಾಡಿದಂತಹ ಸಿನಿಮಾ ಎಕ್ಸ್ಕ್ಯೂಸ್ ಮೀ ಬಂದಾಗಲೇ ತುಂಬ ಜನ ಮಾತಾಡಿದರು, ಒಬ್ಬ ಸೆನ್ಸಿಬಲ್ ಆ್ಯಕ್ಟ್ರು ಅಜಯ್ ರಾವ್ ಅಂತ. ಅದರ ನಂತರ ಬಹಳಷ್ಟು ಸಿನಿಮಾಗಳಲ್ಲಿ ಅವರು ಆ್ಯಕ್ಟ್ ಮಾಡ್ತಾ ಬಂದರು. ಅದರ ನಂತರ ಹಾಗೆ ಮುಂದುವರಿತಾ 2025ರಲ್ಲಿ ಅವರ ನಟನೆಯ, ಅವರ ನಿರ್ಮಾಣದ ಯುದ್ಧಕಾಂಡ ಚಾಪ್ಟರ್ 2 ಸಿನಿಮಾ ಬಂದಾಗಲೂ ಜನ ಮಾತಾಡಿದ್ರು, ಅಭಿಮಾನಿಗಳು ಮಾತಾಡಿದ್ರು, ಎಂಥ ಇಂಟೆನ್ಸ್ ಆದಂಥ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಅಜಯ್ ರಾವ್ ಅಂತ. ಅದರ ನಂತರ ರಾಧೆ ಕೂಡ ಬಂತು. ರಾಧೆಯ ಬೇರೆ ಥರದ ಜಾನರ್ ಸಿನಿಮಾ ಆಗಿತ್ತು. ಈಗ ಅವರ ನಟನೆಯ ಮತ್ತೊಂದು ಸಿನಿಮಾ ಬರ್ತಾ ಇದೆ. ಸಿನಿಮಾದ ಹೆಸರು ಸರಳ ಸುಬ್ಬರಾವ್ ಅಂತ. ಸಿನಿಮಾದಲ್ಲಿ ಒಂದು ಸರಳ ಅನ್ನುವಂಥ ವ್ಯಾಖ್ಯೆ ಬಂದಿದೆ. ಇದರಲ್ಲಿ ನಾಯಕಿ ಹೆಸರು ಸರಳ ಅಂತ. ಸರಳ ಆಗಿ ಕಾಣಿಸ್ಕೊಂಡಿದ್ದು ಮಿಶಾ ನಾರಂಗ್ ಅವರು. ಲೋಹಿತ್ ನಂಜುಂಡಯ್ಯ ಅವರ ನಿರ್ಮಾಣದಲ್ಲಿ ಬರ್ತಿರುವಂಥ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದಂಥವರು ನಮ್ಮ ಕನ್ನಡ ಚಿತ್ರರಂಗದ ಸೃಜನಶೀಲ ನಿರ್ದೇಶಕ ಮಂಜು ಸ್ವರಾಜ್ ಅವರು. ಈ ಸಿನಿಮಾದಲ್ಲಿ ರಂಗಾಯಣ್ ರಘುವರ್ ಕಾಣಿಸ್ಕೊಂಡಿದ್ದಾರೆ, ವಿಜಯ್ ಚಂಡೂರು ಕಾಣಿಸ್ಕೊಂಡಿದ್ದಾರೆ, ಮತ್ತಷ್ಟು ತಾರಾಬಳಗ ಇದೆ. ಬಟ್ ಟ್ರೇಲರಲ್ಲಿ ಅದ್ಯಾವುದು ಕಂಡಿಲ್ಲ. ಬಟ್ ಈ ಸಿನಿಮಾದ ಕಾಂಟೆಂಟ್ ಹೇಗಿರ್ಬೋದು ಅನ್ನೋಂಥ ಒಂದು ಸಣ್ಣ ರಿಸರ್ಚ್ ಪ್ರಕಾರ ಬಹುಶಃ ಇದು ಆಗಷ್ಟೇ ಮದುವೆಯಾದಂತಹ ಇಬ್ಬರು ನವದಂಪತಿಗಳ ನಡೆಯುವಂತಹ ಒಂದು ಕ್ಯೂಟ್ ಆದಂತಹ ಒಂದು ಲವ್ ಸ್ಟೋರಿ ಅನ್ನುವಂಥದ್ದು ಕಾಣಿಸ್ತಿದೆ. ಮೇಲಾಗಿ ಒಂದು ಡೈಲಾಗ್ ಇದೆ, ಅಂದರೆ ಗಂಡು ಹಡಿಯಲ್ಲ ಅನ್ನೋದೇ ಶಾಪ ಅಂತಂದಾಗ, ಇನ್ನೊಂದು ಡೈಲಾಗು ಹೆಣ್ಣು ಹಡಿಲೇಬೇಕು ಅನ್ನೋದು ದೊಡ್ಡ ಶಾಪ ಅಂತ. ತುಂಬ ಸೆನ್ಸಿಬಲ್ ಆದಂಥ ಡೈಲಾಗ್ಸನ್ನು ಬರೆದಂತಹ ಮಂಜು ಸ್ವರಾಜ್ ಅವರು, ತ್ರಿವಿಕ್ರಮ್ ಅವರು ಒಟ್ಟಿಗೆ ಬರೆದಾರೆ ಅನಿಸುತ್ತೆ. ಜೊತೆಗೆ ಈ ಸಿನಿಮಾ ನಿಮಗೆ ಯಾವ ಜಾನರು ಅನ್ನುವಂತಹ ಒಂದು ಪಾಯಿಂಟಲ್ಲೇ ಟ್ರೇಲರ್ಲಿ ನನಗೆ ಕಂಡಂಥ ವಿಚಾರ, ಒಂದು ವಾಯ್ಸ್ ಓವರ್ ಬರುತ್ತೆ, ಒಂದಷ್ಟು ಮಿಲಿಟರಿ ಶಾರ್ಟ್ಸ್ ಬರ್ತವೆ, ಭಾರತ ಮತ್ತು ಪಾಕಿಸ್ತಾನದ ಮಧ್ಯದ ಯುದ್ಧದ ಒಂದಷ್ಟು ವಿಷಯ ಬರುತ್ತೆ, 13ನೇ ದಿನ ಕಾಲಿಟ್ಟ ಯುದ್ಧ, ಈ ಥರದ ಒಂದಷ್ಟು ವಿಷಯಗಳನ್ನು ನೋಡಿದಾಗ ಬಹುಶಃ ಇಲ್ಲಿ ಕೃಷ್ಣ ಅಜಯ್ ರಾವ್ ಅವರು ಮಿಲಿಟರಿ ಆಫೀಸರ್ ಆಗಿರ್ತಾರಾ ಅಥವಾ ಮಿಲಿಟರಿಗೆ ಸಂಬಂಧಪಟ್ಟಂಥ ಒಂದು ಹುದ್ದೆಯಲ್ಲಿ ಇರ್ತಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಬಟ್ ಇಲ್ಲೆಲ್ಲೂ ನಿರ್ದೇಶಕರಾದಂತಹ ಮಂಜು ಸ್ವರಾಜ್ ಅವರು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳುವಂಥ ಒಂದು ವಿಷಯವನ್ನು ಇಲ್ಲಿ ಬಿಟ್ಟು ಕೊಟ್ಟಿಲ್ಲ. ಬಟ್ ನಮಗನ್ಸುತ್ತೆ ನೋಡೋರಿಗೆ ಮೋಸ್ಟ್ಲಿ ಇವರು ಒಬ್ಬ ಮಿಲಿಟರಿ ಆಫೀಸರ್ ಆಗಿರ್ತಾರೆ ಅನ್ನೋಂಥದ್ದು. ಬಟ್ ವೆಲ್ ಆ್ಯಂಡ್ ಗುಡ್. ಈ ಥರದ ಕಥೆಗಳಲ್ಲಿ ಟೀಸರು ಟ್ರೇಲರ್ಲೇ ಎಲ್ಲ ವಿಷಯಗಳನ್ನು ನಾವು ಹೇಳಿಬಿಟ್ಟಾಗ ಒಂದಷ್ಟು ಕ್ಯೂರಿಯಸ್ ಪಾಯಿಂಟ್ ಮಿಸ್ ಆಗ್ತೇನೆ ಅನ್ನುವಂತಹ ಒಂದು ಪಾಯಿಂಟಲ್ಲಿ ಬಹುಶಃ ಮಂಜು ಸ್ವರಾಜ್ ಅವರು ಒಂದಷ್ಟು ಅಂತರವನ್ನು, ಒಂದಷ್ಟು ಗೌಪ್ಯತೆಯನ್ನು ಕಾಪಾಡಿಕೊಂಡಿರ್ಬೋದು. ಅದು ಕಾಪಾಡಲೇಬೇಕು. ಯಾಕಂದರೆ ಎಲ್ಲವೂ ಇಲ್ಲಿ ಹೇಳೋದು ಸಾಧ್ಯ ಇಲ್ಲ. ಹಾಗಿದ್ರೆ ಸರಳ ಸುಬ್ಬರಾವ್ ಟ್ರೇಲರ್ ನೋಡಿದಾಗ ಈಗಾಗಲೇ ಬಹಳಷ್ಟು ಸಾಂಗ್ಸ್ ಬಿಟ್ಟಿದ್ದಾರೆ, ಒಂದಷ್ಟು ವಿಷಯಗಳನ್ನು ಕೂಡ ಬಿಟ್ಟಿದ್ದಾರೆ. ಅಜನೀಶ್ ಲೋಕನಾಥ್ ಅವರ ಎಂದಿನಂತೆ ಅವರ ಮ್ಯೂಸಿಕ್ ಫ್ಯಾಂಟಾಸ್ಟಿಕ್ ಆಗಿದೆ. ತುಂಬ ಇಷ್ಟವಾಗುವಂತಹ ಒಂದು ನರೇಷನ್ ಪ್ರಾಸೆಸ್ಸಲ್ಲಿ ಅವರ ಕೆಲಸ ಇಲ್ಲಿ ಕಾಣಿಸ್ತಿದೆ. ಜೊತೆಗೆ ಮಂಜು ಸ್ವರಾಜ್ ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು. ಕನ್ನಡದಲ್ಲಿ ಬಹಳ ಕಡಿಮೆ ಸಿನಿಮಾಗಳನ್ನು ಮಾಡಿದ್ರೂ ಅವ್ರು ಮಾಡಿದಂತಹ ಎಲ್ಲ ಸಿನಿಮಾಗಳು ಮಾಸ್ಟರ್ ಪೀಸ್ ಸಿನಿಮಾಗಳು. ಅದು ಈಗ ಅದ್ರ ಬಗ್ಗೆ ಚರ್ಚೆ ಬೇಡ. ಬಟ್ ನನಗೆ ಪರ್ಸ್ನಲಿ ಈ ಸರಳ ಸುಬ್ಬರಾವ್ ಅನ್ನೋಂಥ ಒಂದು ಟ್ರೇಲರ್ ಇಷ್ಟ ಆಗಿದ್ದಕ್ಕೆ ಕಾರಣ ಮೇಕಿಂಗ್ ತುಂಬ ಸೆನ್ಸಿಬಲ್ ಆಗಿದೆ, ಮತ್ತು ಆ ನರೇಷನ್ ಪ್ರಾಸೆಸ್ ತುಂಬ ಸೆನ್ಸಿಬಲ್ ಆಗಿದೆ. ಜೊತೆಗೆ ಸಿನಿಮಾ ಫೆಬ್ರವರಿ 12ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಈಗಾಗಲೇ ಕೃಷ್ಣ ಅಜಯ್ ರಾವ್ ಅವರ ಯುದ್ಧಕಾಂಡ ಚಾಪ್ಟರ್ 2 ಮತ್ತು ರಾಧೆಯ ಸಿನಿಮಾ ನೋಡಿದಂಥ ಎಲ್ಲರೂ 100% ಅಜಯ್ ರಾವ್ ಅವರ ಆ್ಯಕ್ಟಿಂಗನ್ನು ನೀವು ಎಂಜಾಯ್ ಮಾಡ್ತೀರಿ. ತುಂಬ ಸಿಂಪಲಾಗಿ ಕಾಣಿಸ್ತಿದ್ದಾರೆ, ತುಂಬ ಸರಳವಾಗಿ ಮಾತಾಡ್ತಾರೆ. ಅಂದರೆ ಅದು ಬಹುತೇಕ ಕಲಾವಿದರಿಗೆ ಈ ಥರದ ಒಂದು ಅವಕಾಶಗಳು ಸಿಕ್ಕಾಗ ಅವರು ಬೇರೆ ಬೇರೆ ಡೈಮೆನ್ಷನಲ್ಲಿ ತಮ್ಮನ್ನು ತಾವು ತೋರಿಸ್ಕೊಳ್ಳೋಕೆ ಸಾಧ್ಯ. ಹಾಗಿದ್ರೆ ಸರಳ ಸುಬ್ಬರಾವ್ ಅನ್ನುವಂಥದ್ದು ತುಂಬ ಕ್ಯೂಟ್ ಆಗಿರುತ್ತೆ ಅನ್ನುವಂಥ ಒಂದು ಭಾವ ಆ್ಯಸ್ ಅ ಸಿನಿಮಾ ಪ್ರೇಮಿಯಾಗಿ ನನಗೆ ಅನಿಸ್ತಿದೆ. ಫೆಬ್ರವರಿ 12ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿರುವಂತಹ ಸರಳ ಸುಬ್ಬರಾವನ್ನು ಎಲ್ಲರೂ ಹೋಗಿ ಸಿನಿಮಾ ಮಂದಿರದಲ್ಲಿ ನೋಡಿ. ಯಾರೆಲ್ಲ ಟ್ರೇಲರ್ ನೋಡಿಲ್ವೋ ಟ್ರೇಲರ್ ನೋಡಿ, ಕಮೆಂಟ್ ಮಾಡಿ. ಹಾಗೆ ಅಜಯ್ ರಾವ್ ಆಗಲಿ ಅಥವಾ ನಮ್ಮ ಮಿಶಾ ನಾರಂಗ್ ಅವರಾಗಲಿ ಫ್ಯೂಚರ್ಲಿ ಯಾವ ಥರದ ಸಿನಿಮಾಗಳನ್ನ ಮಾಡಬೇಕು ಅಂತ ನೀವು ಪ್ರೀತಿಯಿಂದ ಕಮೆಂಟ್ ಮಾಡ್ಬೋದು. ಅದರಲ್ಲಿ ಯಾವುದೇ ಥರದ ಇದು ಇಲ್ಲ. ಹಾಗಿದ್ರೆ ಮಂಜು ಸ್ವರಾಜ್ ಅವರಿಗೆ, ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಸಿನಿಮಾ ತುಂಬ ಚೆನ್ನಾಗಿ ಆಗಲಿ ಅನ್ನುವಂಥ ನಿಟ್ಟಲ್ಲಿ
ಇದು ಸುದ್ದಿ ಮನೆ ಕಡೆಯಿಂದ ಪ್ರೀತಿಯ ಶುಭ ಹಾರೈಕೆ. ಥ್ಯಾಂಕ್ ಯು.